ರಾಜ್ಯದ 2 ಮಹತ್ವ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ಸಾಕಷ್ಟು ಜನರು ಇದರ ಮೇಲೆ ಅವಲಂಬಿತವಾಗಿದ್ದರು. ನೀರಾವರಿಯ ಒಂದು ವಿಚಾರದಲ್ಲಿ ರೈತರು ಮತ್ತು ಜನರು ಕೂಡ ಸಾಕಷ್ಟು ಈ ಒಂದು ಯೋಜನೆಗಳ ಮೇಲೆ ಆಧಾರವಾಗಿದ್ದರು. ಅಂತಹ 2 ಮಹತ್ವವಾದಂತಹ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ. ರಾಜ್ಯದ ಎತ್ತಿನಹೊಳೆ ಏತ ನೀರಾವರಿ ಯೋಜನೆ ಮತ್ತು ಶರಾವತಿ ಯೋಜನೆ ಏನಿದೆ, ಕೇಂದ್ರ ಸರ್ಕಾರ ಇವೆರಡಕ್ಕೂ ಕೂಡ ತಡೆ ನೀಡಿದೆ. ಎತ್ತಿನಹೊಳೆಯಲ್ಲಿ ಹಲವು ಕಾಮಗಾರಿ ಅನಧಿಕೃತವಾಗಿ ಆಗ್ತಾ ಇದೆ. ಆ ಒಂದು ಯೋಜನೆಗಳಿಗೆ ಕೇಂದ್ರ ಸಮಿತಿ ತಕರಾರನ್ನು ಮಾಡ್ತಾ ಇದೆ. ಬೇಡ, ನಿಲ್ಲಿಸಿ ಈಗ ಸದ್ಯಕ್ಕೆ ಅಂತ. ಶರಾವತಿ ಪಂಪ್ ಸ್ಟೋರೇಜಿನ ಒಂದು ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಇದರಿಂದ ಹೀಗಂತ ಪರಿಸರ ಇಲಾಖೆ ಹೇಳ್ತಾ ಇದೆ. ಕೇಂದ್ರ ಪರಿಸರ ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಒಂದು ವಿಚಾರದಲ್ಲಿ ಎತ್ತಿನಹೊಳೆ ಏತ ನೀರಾವರಿ ಯೋಜನೆ ಏನಿದೆ ಅದಕ್ಕೆ ತಡೆ ಕೊಟ್ಟಿದೆ. ಕಾಮಗಾರಿಯನ್ನು ನಿಲ್ಲಿಸಿ ಸದ್ಯಕ್ಕೆ ಈಗ ಅಂತ ಯೋಜನೆಗಳ ತಡೆಗೆ ಹಲವು ಕಾರಣಗಳನ್ನು ಕೂಡ ಕೊಟ್ಟಿದೆ ಕೇಂದ್ರ ಸಮಿತಿ ಒಂದು ಸಭೆಯನ್ನು ಮಾಡಿತ್ತು. ಅದರಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ರಾಜ್ಯದ 2 ಮಹತ್ವ ಯೋಜನೆಗಳಿವೆ. ಅನೇಕ ಭಾಗಗಳಿಗೆ ಬರಡು ಭೂಮಿಗೆ ನೀರನ್ನು ಒದಗಿಸುವಂತಹ ಈ 2 ಯೋಜನೆಗಳು ಏನಿದೆ ಅದಕ್ಕೆ ತಡೆಯನ್ನು ಒಡ್ಡಿದೆ. ಕೆಲವೊಂದು ಕಾರಣಗಳನ್ನು ಕೂಡ ಕೊಟ್ಟಿದೆ ಕೇಂದ್ರ ಸಮಿತಿ. ಯಾಕೆ ನಾವು ತಡೆಯನ್ನು ಹೊರಡ್ತಾ ಇದ್ದೀವಿ ಈ ಒಂದು ವಿಚಾರಗಳಿಗೆ ಅಂತ. ಎತ್ತಿನಹೊಳೆ ಏತ ನೀರಾವರಿ ಯೋಜನೆ ಮತ್ತು ಶರಾವತಿ ಯೋಜನೆ ಏನಿದೆ, ಈ 2 ಯೋಜನೆಗಳಿಗೂ ಕೂಡ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ತಡೆ ಕೊಟ್ಟಿದೆ. ಕೆಲವೊಂದು ಕಾರಣಗಳಿದೆಯಂತೆ. ಯಾಕಂದರೆ ಈ ಒಂದು ಯೋಜನೆಗಳು ಬಂದರೆ ಕರ್ನಾಟಕದ ಒಂದು ದಕ್ಷಿಣ ಭಾಗದಲ್ಲಿ ಏನಿದೆ ಸಾಕಷ್ಟು ಜಿಲ್ಲೆಗಳಿಗೆ ನೀರಿನ ಒಂದು ಅಭಾವ ಇದೆ, ಅದು ಮುಕ್ತವಾಗುತ್ತೆ. ರೈತರಿಗೆ ಆಗಿರುವ ಮತ್ತು ಕುಡಿಯೋಕೆ ಸಾಮಾನ್ಯ ಜನರಿಗೆ ನೀರಿನ ಒಂದು ವ್ಯವಸ್ಥೆ ಕೂಡ ಬೇಕು. ಹೀಗಾಗಿ ಈ ಒಂದು ವಿಚಾರಗಳಲ್ಲಿ ರಾಜ್ಯ ಸರ್ಕಾರ ಕೇಳ್ತಾ ಇತ್ತು ಕೇಂದ್ರ ಸರ್ಕಾರಕ್ಕೆ. ಆದರೆ ಈಗ ತಡೆಯನ್ನು ಕೊಟ್ಟಿದೆ. 2 ಮಹತ್ವವಾದಂತಹ ಯೋಜನೆಗಳಿವು. ಕರ್ನಾಟಕಕ್ಕೆ ತುಂಬ ಬೇಕಾದಂತಹ ಯೋಜನೆಗಳು ಏನಿದೆ ಇದರ ಬಗ್ಗೆ ಸಮಿತಿ ಹೇಳ್ತಾ ಇದೆ ಬೇಡ ತಡೆರಿ ಅಂತ. ಎತ್ತಿನಹೊಳೆ ಏತ ನೀರಾವರಿ ಯೋಜನೆ ಏನಿದೆ ಆ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದೆ ಕೇಂದ್ರ ಸಮಿತಿ. ಈ ಒಂದು ಯೋಜನೆ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಏನಾಗ್ತಾ ಇದೆ ಅಂತಂದರೆ ದಕ್ಷಿಣ ಕರ್ನಾಟಕದ 7 ಬರಪೀಡಿತ ಜಿಲ್ಲೆಗಳಿಗೆ ಇದು ನೀರಿನ ಒಂದು ಭಾಗ್ಯವನ್ನು ಒದಗಿಸಿಕೊಡುತ್ತೆ. ಕುಡಿಯುವ ನೀರು ಪೂರೈಸುವಂತಹ ಒಂದು ಉದ್ದೇಶ ಹೊಂದಿರುವಂತಹ ಯೋಜನೆ ಇದು. ಮಹತ್ವವಾದಂಥ ಯೋಜನೆ. ಹೀಗಾಗಿ ಈ ಯೋಜನೆಯ ಒಂದು ಮುಂದಿನ ಹಂತಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ. ಮುಂದಿನ ಏನು ನೀವು ಕೆಲಸವನ್ನು ಮಾಡ್ತೀವಿ ಅದನ್ನು ನಿಲ್ಲಿಸಿ ಅಂತ. ಯೋಜನೆಯ ಒಂದು ಮೊದಲ ಹಂತದಲ್ಲಿ ಹಲವು ಕಾಮಗಾರಿಗಳಿಗೆ ತಡೆಯನ್ನು ಹೊರಡಿರುವಂಥದ್ದು. ಈಗಾಗಲೇ ಕೈಗೊಂಡಂಥ ಒಂದು ಯೋಜನೆಗಳಲ್ಲಿ ಅನಧಿಕೃತ ಒಂದು ಕಾಮಗಾರಿ ಆಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಮೊದಲ ಹಂತದ ಯೋಜನೆಯಿಂದ ಪರಿಸರಕ್ಕೆ ಭಾರಿ ಅನಾಹುತ ಆಗಿದೆ. ಈ ಒಂದು ಯೋಜನೆಯಲ್ಲಿ ಇಂತಹ ಒಂದು ಕಾಮಗಾರಿಗಳಿಂದ ಪರಿಸರದ ಮೇಲೆ ಭಾರಿ ಅನಾಹುತ ಆಗ್ತಾ ಇದೆ, ಪರಿಣಾಮ ಬೀರ್ತಾ ಇದೆ. ಕೇಂದ್ರ ಪರಿಸರ ಇಲಾಖೆ ಸಲಹಾ ಸಮಿತಿ ಏನಿದೆ ಈ ರೀತಿಯಾದಂತಹ ಒಂದು ಮಹತ್ತರವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಆಳವಾಗಿ ಪರಿಶೀಲನೆ ಮಾಡಿದ ನಂತರ ಯೋಜನೆಗೆ ನಾವು ಮುಂದಿನ ಒಂದು ಭಾಗಕ್ಕೆ ಅನುಮತಿ ಕೊಡಬೇಕೋ ಬೇಡವೇ ಅಂತ ನಿರ್ಧಾರವನ್ನು ಮಾಡ್ತೀವಿ. ಅಕ್ಟೋಬರ್ 27ರಂದು ನಡೆದಿತ್ತು ಕೇಂದ್ರದ ಒಂದು ಪರಿಸರ ಇಲಾಖೆ ಒಂದು ಸಮಿತಿ. ಅದರಲ್ಲಿ ನಿರ್ಧಾರ ಆಗಿದೆ. ಎತ್ತಿನಹೊಳೆ ಏತ ನೀರಾವರಿ ಯೋಜನೆ ಎಂದರೆ ನಿಜಕ್ಕೂ ಕೂಡ ಈ ಒಂದು ಯೋಜನೆ ಏನಿದೆ ತುಂಬ ಒಂದು ಒಂದು ಜಿಲ್ಲೆಗಳಿಗೆ ಉಪಯೋಗ ಆಗುತ್ತೆ. 7 ಜಿಲ್ಲೆಗಳಿಗೆ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಆ ಭಾಗದಲ್ಲಿ ಏನು ಬರುತ್ತೆ ದಕ್ಷಿಣ ಕರ್ನಾಟಕದ ಒಂದು 7 ಜಿಲ್ಲೆಗಳು ಏನಿದೆ ಆ ಜಿಲ್ಲೆಗಳಿಗೆ ನೀರಿನ ಒಂದು ಸೌಲಭ್ಯವನ್ನು ಒದಗಿಸುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಸರ್ಕಾರ ಬೇಡಿಕೆ ಇಟ್ಟಿತ್ತು. ಹೀಗಾಗಿ ಈ ಒಂದು ಯೋಜನೆಯಲ್ಲಿ ಎಲ್ಲೋ ಒಂದು ಕಡೆ ಲೋಪದೋಷ ಇದೆ. ಮುಂದಿನ ಒಂದು ಹಂತದ ಒಂದು ಕೆಲಸಗಳಿಂದ ಅದನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದೆ. ಯೋಜನೆಯ ಒಂದು ಮೊದಲ ಹಂತದಲ್ಲಿ ಏನು ಕಾಮಗಾರಿ ನಡೀತಾ ಇತ್ತು ಅದನ್ನು ತಡೆ ಹಿಡಿದಿದೆ. ಯಾಕೆಂದರೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ, ಅನಧಿಕೃತವಾಗಿ ಕಾಮಗಾರಿ ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಪರಿಸರಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂತಹ ಕಾರಣವನ್ನು ಕೊಟ್ಟು ಕೇಂದ್ರ ಒಂದು ಪರಿಸರ ಇಲಾಖೆ ಈ ರೀತಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ನಾವು ಈ ಒಂದು ಯೋಜನೆಯ ಬಗ್ಗೆ ಕೆಲವೊಂದು ಪರಿಶೀಲನೆಯನ್ನು ಮಾಡಿ ವರದಿಯನ್ನು ತೆಗೆದುಕೊಂಡು ಅದನ್ನೆಲ್ಲ ಗಮನಿಸಿ ಆ ನಂತರ ನಾವು ಹೇಳ್ತೀವಿ. ಆ ನಂತರ ನೀವು ಕೆಲಸವನ್ನು ಶುರು ಮಾಡ್ಕೋಬೇಕು. ಅಲ್ಲಿವರೆಗೂ ಏನು ನೀವು ಕೆಲಸವನ್ನು ಮಾಡ್ತಾ ಇರಿ ಅದನ್ನು ನಿಲ್ಲಿಸಿ, ಮುಂದಿನ ಹಂತದ ಎಲ್ಲ ಕೆಲಸಗಳನ್ನು ಕೂಡ ನೀವು ನಿಲ್ಲಿಸಿ ಅಂತ ಹೇಳಿ ತಡೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರದ ಒಂದು ಪರಿಸರ ಇಲಾಖೆ. ಒಂದು ಸಮಿತಿ ನಡೆದಿತ್ತು. ಹೀಗಾಗಿ ಈ ಒಂದು ವಿಚಾರವಾಗಿ ತಡೆ ಕೊಟ್ಟಿದೆ. ಇನ್ನು ನೋಡಿ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಬಗ್ಗೆ ನಾವು ಮಾತನಾಡೋದಾದರೆ ಈ ಯೋಜನೆಗೂ ಕೂಡ ನಾವು ತಡೆ ಕೊಟ್ಟಿದ್ದೀವಿ ಅಂತ ಕೇಂದ್ರ ಸಮಿತಿ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಪರಿಸರದ ಒಂದು ಸೂಕ್ಷ್ಮ ಪ್ರದೇಶ ಆಗಿದೆ ಪಶ್ಚಿಮ ಘಟ್ಟ. ಅಲ್ಲಿ ಸುಮಾರು 54 ಹೆಕ್ಟೇರ್ ಅರಣ್ಯ ಭೂಮಿಯನ್ನು ಬಳಸುವ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಮನವಿ ಮಾಡಿತ್ತು, ಪ್ರಸ್ತಾವನೆಯನ್ನು ಮಾಡಿತ್ತು. ಇದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಬೇಡ ಅಂತ ಹೇಳಿ. ಯಾಕಂದರೆ ಈ ಯೋಜನೆಯಿಂದ ಈಗಾಗಲೇ 15,000 ಮರಗಳ ಬಲಿಯಾಗಿದೆ. ಆ ಎಲ್ಲ ಮರಗಳು ತುಂಬ ಇಂಪಾರ್ಟೆಂಟ್ ಆದಂಥವು.
ಅಪರೂಪದ ಒಂದು ಪ್ರಾಣಿಗಳ ಸಂಕುಲಕ್ಕೂ ಕೂಡ ಅಪಾಯ ಆಗ್ತಾ ಇದೆ ಇದರಿಂದ. ಅದರ ಜೊತೆಗೆ ಅಷ್ಟೇ ಅಲ್ಲ, ಭೂ ಸವಕಳಿ ಮತ್ತು ಭೂ ಕುಸಿತಕ್ಕೂ ಕೂಡ ಈ ಒಂದು ಯೋಜನೆ ಕಾರಣ ಆಗುವಂತಹ ಒಂದು ಸಾಧ್ಯತೆ ಇದೆ. ಹೀಗಾಗಿ ಪರಿಸರನ ಒಂದು ಸಚಿವಾಲಯ ಏನಿದೆ, ಅರಣ್ಯ ಸಲಹಾ ಒಂದು ಸಮಿತಿ, ಅವರು ಕೂಡ ಹೇಳ್ತಾ ಇದ್ದಾರೆ ಬೇಡ ಅಂತ. ಹಲವು ಕಾರಣಗಳನ್ನು ನೀಡಿ ಯೋಜನೆಗೆ ತಡೆಯನ್ನು ನೀಡಿದೆ ಈ ಒಂದು ಸಮಿತಿ. ಯೋಜನೆಯ ಜಾರಿಗೆ ಒಂದು ಪಟ್ಟು ಹಿಡಿದು ಕೂತ್ಕೊಂಡಿತ್ತು ರಾಜ್ಯ ಸರ್ಕಾರ, ಆದರೆ ಅದಕ್ಕೆ ಈಗ ಹಿನ್ನಡೆಯಾಗಿದೆ. ಪರಿಸರವಾದಿಗಳು ಮತ್ತು ಯಾರಿರ್ತಾರೆ ಪರಿಸರ ಪ್ರೇಮಿಗಳು, ಸಮಾಜದ ಒಂದು ಅಲ್ಲಿ ಸ್ವಾಭಾವಿಕ ಒಂದು ಹೋರಾಟಗಾರರು ಏನಿರ್ತಾರೆ, ಅವರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಗೆಲುವು ಸಿಕ್ಕಂತಾಗಿದೆ, ಮೇಲುಗೈ ಸಾಧಿಸಿದಂತೆ ಆಗಿದೆ. ಪರಿಸರವನ್ನು ಉಳಿಸಿ ಬೆಳೆಸಿ ಕೆಲವೊಂದು ಯೋಜನೆಗಳಿಂದ ಪರಿಸರಕ್ಕೆ ಧಕ್ಕೆ ಆಗುತ್ತೆ, ಪ್ರಾಣಿ ಸಂಕುಲ ನಾಶ ಆಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅನ್ನೋಂತಹ ಒಂದು ಕೆಲವರು ಏನಿರ್ತಾರೆ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು, ಅವರು ವಾದವನ್ನು ಮಾಡ್ತಾ ಇದ್ರೆ ಈ ಒಂದು ವಿಚಾರವಾಗಿ ಎಲ್ಲೋ ಒಂದು ಕಡೆ ಅವರಿಗೆ ಸ್ವಲ್ಪ ಮೇಲುಗೈ ಆದಂತೆ ಕಾಣ್ತಾ ಇದೆ, ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಆದರೆ ಈ ಒಂದು 2 ಯೋಜನೆಗಳಿಂದ ಕರ್ನಾಟಕಕ್ಕೆ ಮಾತ್ರ ತುಂಬ ಉಪಯೋಗ ಇದೆ. ಕರ್ನಾಟಕದ ಜನರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಈ ಒಂದು ಯೋಜನೆಗಳಿದೆ. ಇಂತಹ ಒಂದು ಬಹುದೊಡ್ಡ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕ್ತಾ ಇದೆ. ಯಾಕೆ ಕರ್ನಾಟಕಕ್ಕೆ ಯಾಕೆ ಈ ರೀತಿಯಾದಂತಹ ಒಂದು ತಾರತಮ್ಯ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು 2 ಯೋಜನೆಗಳಿಗೆ ಕೇಂದ್ರ ಸರ್ಕಾರ ತಡೆ ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆ ಅಂತಾನೆ ಹೇಳ್ಬೋದು. ಈ ಒಂದು 2 ಯೋಜನೆಗಳಿಂದ ಕರ್ನಾಟಕದ ಜನತೆಗೆ ನೀರಿನ ಒಂದು ಅಭಾವ ಏನಿತ್ತು ಅದನ್ನು ನೀಗಿಸುವ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಕೈಗೊಂಡಿದ್ದಂತಹ ಈ ಒಂದು ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಈಗ ನೀವು ಮಾಡ್ತಿರುವಂತಹ ಒಂದು ಕೆಲಸವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ನಾವು ಈ ಒಂದು ಯೋಜನೆಗಳ ವಿಚಾರವಾಗಿ ವರದಿಗಳನ್ನು ತರಿಸ್ಕೊಳ್ತೀವಿ. ಯಾಕಂದರೆ ಏನು ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಎನ್ನುವಂತಹ ಒಂದು ಮಾತು ಏನು ಕೇಳಿ ಬರ್ತಾ ಇದೆ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತೆಗೆದುಕೊಂಡು ಆ ನಂತರ ನಾವು ಪರ್ಮಿಷನ್ ಕೊಡಬೇಕೋ ಬೇಡೋ ಅಂತ ಯೋಚನೆ ಮಾಡ್ತೀವಿ ಅಂತ ಕೇಂದ್ರ ಸಮಿತಿ ಹೇಳ್ತಾ ಇದೆ ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.